ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮ್ಮೊಂದಿಗೆ ಒಂದು ತುಂಬ ಮುಖ್ಯವಾದ ಮತ್ತು ಟ್ರೆಂಡಿಂಗ್ ವಿಷಯವನ್ನು ಹಂಚಿಕೊಳ್ಳಲಿದ್ದೇನೆ ನಿಮ್ಮ ಜೊತೆ. ಇದನ್ನು ನೀವು ತಿಳಿದುಕೊಂಡ್ರೆ ನೀವು ನಿಮ್ಮ ಮುಖ ತೋರಿಸದೇ ಕೂಡ ಯೂಟ್ಯೂಬ್ನಲ್ಲಿ ಚಾನಲ್ ಶುರು ಮಾಡಿ ಹಣ ಸಂಪಾದನೆ ಮಾಡ್ಬೋದು ಸ್ನೇಹಿತರೆ. ಬಳಸಿ ವಿಡಿಯೋ ಏನೋ ಮಾಡಿ ಚಾನಲ್ ಮೇಲೆ ಅಪ್ಲೋಡ್ ಮಾಡ್ಬೋದು ನಿಜ. ಆದರೆ ಈಗೀಗ ಇತ್ತೀಚಿನ ದಿನಗಳಲ್ಲಿ ಚಾನಲ್ ಮೇಲೆ ಕಂಟೆಂಟ್ ಅಪ್ಲೋಡ್ ಮಾಡಿದರೆ ಇನ್ಅಥೆಂಟಿಕ್ ಕಂಟೆಂಟ್ ಅಂತ ಸಮಸ್ಯೆ ಬರ್ತಿದೆ. ಅದಕ್ಕೆ ಈ ವಿಡಿಯೋದಲ್ಲಿ ಇನ್ಅಥೆಂಟಿಕ್ ಕಂಟೆಂಟ್ ಸಮಸ್ಯೆ ಬರದಂತೆ ಬಳಸ್ಕೊಂಡು ಹೇಗೆ ನಾವು ಚಾನಲ್ ಮಾಡಬೇಕು ಅನ್ನೋದನ್ನು ಕ್ಲಿಯರ್ ಆಗಿ ಹೇಳ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಬೇಡಿ, ವಿಡಿಯೋ ಪೂರ್ತಿ ನೋಡಿ. ಅರ್ಧಂಬರ್ಧ ವಿಡಿಯೋ ನೋಡಿ ಕಂಟೆಂಟ್ ಮೇಲೆ ಚಾನಲ್ ಸ್ಟಾರ್ಟ್ ಮಾಡಿ, ಆಮೇಲೆ ಸಮಸ್ಯೆ ಮಾಡ್ಕೋಬೇಡಿ ಸ್ನೇಹಿತರೆ. ಕ್ಲಿಯರಾಗಿ ಮೊದಲು ವಿಡಿಯೋ ನೋಡ್ಕೊಳ್ಳಿ, ಆಮೇಲೆ ನಿಮ್ಮ ಕೆಲಸನ ಸ್ಟಾರ್ಟ್ ಮಾಡಿ. ಏಕೆಂದರೆ ಒಂದು ಸಣ್ಣ ತಪ್ಪು ಮಾಡಿದರೆ ಚಾನಲ್ ಗ್ರೋತ್ ಸಂಪೂರ್ಣ ಸ್ಟಾಪ್ ಆಗ್ಬೋದು, ಹಾಗೆ ಚಾನಲ್ ಮಾನಿಟೈಸ್ ಆಗದೆ ಹೋಗ್ಬೋದು ಸ್ನೇಹಿತರೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನಿಮಗೆ ಕ್ಯಾಮ್ರಾ ಮುಂದೆ ಬರೋದು ಇಷ್ಟ ಇಲ್ಲ, ವಾಯ್ಸ್ ರೆಕಾರ್ಡ್ ಮಾಡೋದು ಕಷ್ಟ ಆಗ್ತಿದೆ, ಬಳಸಿ ವಿಡಿಯೋ ಮಾಡ್ತೀರಾ. ಹಾಗಾದರೆ ಮೊದಲು ಬೇಸಿಕ್ ಪ್ರೋಸೆಸ್ ನೋಡೋಣ ಸ್ನೇಹಿತರೆ. ಈ ಬೇಸಿಕ್ ಪ್ರೋಸೆಸ್ಸಲ್ಲಿ 5 ಪಾಯಿಂಟ್ಸ್ ಮೇಲೆ ನಾವು ಗಮನ ಕೊಡಬೇಕು. ಒಂದು ಟಾಪಿಕ್ ಅಂದರೆ ನಿಶ್ ಆಯ್ಕೆ, ಮೋಟಿವೇಶನ್, ಫ್ಯಾಕ್ಟ್ಸು, ಹೆಲ್ತ್, ಫೈನಾನ್ಸು, ಜನರಿಗೆ ವ್ಯಾಲ್ಯೂ ಕೊಡುವ ವಿಷಯ ಆಯ್ಕೆ ಮಾಡಬೇಕು. ಸ್ಟೆಪ್ 2 ಸ್ಕ್ರಿಪ್ಟ್ ರೈಟಿಂಗ್ಗೆ ಹೆಲ್ಪ್. ಟೂಲ್ಸ್ ಬಳಸಿ ಸ್ಕ್ರಿಪ್ಟ್ ಬರೆಯಬಹುದು, ಆದರೆ ಅದನ್ನೇ ಕಾಪಿ ಪೇಸ್ಟ್ ಮಾಡಬಾರ್ದು. ನಿಮ್ಮ ಮಾತಿನ ಶೈಲಿಗೆ ಆ ಸ್ಕ್ರಿಪ್ಟನ್ನು ಚೇಂಜ್ ಮಾಡಬೇಕು ಸ್ನೇಹಿತರೆ. ಸ್ಟೆಪ್ 3 ವಾಯ್ಸ್ ಓವರ್. ನಿಮ್ಮ ವಾಯ್ಸ್ ಬಳಸಿದರೆ ಬೆಸ್ಟ್. ವಾಯ್ಸ್ ಕೂಡ ಬಳಸ್ಬೋದು, ಆದರೆ ಹ್ಯೂಮನ್ ಟಚ್ ಅದರಲ್ಲಿ ಮುಖ್ಯ. ಪಾಯಿಂಟ್ ನಂಬರ್ 4 ವಿಡಿಯೋ ಕ್ರಿಯೇಷನ್. ಇಮೇಜಸ್ಸು, ಕ್ಲಿಪ್ಸು, ವಿಜುವಲ್ ಆ್ಯಡ್ ಮಾಡಿ. ಸಿಂಪಲ್ ಎಡಿಟಿಂಗ್ ಆ್ಯಪ್ಸ್ ಬಳಸಿ ವಿಡಿಯೋ ಕ್ರಿಯೇಟ್ ಮಾಡ್ಬೋದು. ಸ್ಟೆಪ್ 5 ಅಪ್ಲೋಡ್. ಟೈಟಲ್, ಥಂಬ್ನೇಲ್, SEO ಇವು ಮುಖ್ಯ. ವಿಡಿಯೋ ಮಾಡಿ ಬಿಟ್ಟರೆ ಆಯಿತು ಅಲ್ಲ, ಥಂಬ್ನೇಲ್ ಅಟ್ರಾಕ್ಟಿವ್ ಆಗಿರಬೇಕು, ಟೈಟಲ್ ಕ್ಲಿಯರ್ ಆಗಿರಬೇಕು, ಕೀವರ್ಡ್ ಸರಿಯಾಗಿ ಬಳಸಬೇಕು ಸ್ನೇಹಿತರೆ. ಸೊ ಈ 5 ಪಾಯಿಂಟ್ಸ್ ನಾವು ನೋಡಿಕೊಂಡು ಕೆಲಸ ಮಾಡಬೇಕು. ಈಗಿನ ಸಮಯದಲ್ಲಿ ಬಹಳಷ್ಟು ಜನ ಬಳಸಿ ವಿಡಿಯೋ ಮಾಡ್ತಿದ್ದಾರೆ, ಆದರೆ ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಬರ್ತಿದೆ. ನಾವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ಇನ್ಅಥೆಂಟಿಕ್ ಕಂಟೆಂಟ್ ಅನ್ನೋ ಸಮಸ್ಯೆ ಬರ್ತಿದೆ. ಇನ್ನು ಈ ಇನ್ಅಥೆಂಟಿಕ್ ಕಂಟೆಂಟ್ ಅಂದರೆ ಏನು ನೋಡಿ ಸ್ನೇಹಿತರೆ, ನಿಮ್ಮದೇ ಒರಿಜಿನಾಲಿಟಿ ಇಲ್ಲದ ಕಂಟೆಂಟ್, ಜನರೇಟ್ ಮಾಡಿದ್ದು ಹಾಗೆಯೇ ಅಪ್ಲೋಡ್ ಮಾಡೋದು, ಕಾಪಿ ಮಾಡಿದ ಕಂಟೆಂಟ್. ಉದಾಹರಣೆಗೆ ಸ್ಕ್ರಿಪ್ಟ್ ಇರೋ ರೀತಿಯೇ ಓದೋದು, ಸ್ಟಾಕ್ ಫುಟೇಜ್ ಮಾತ್ರ ಹಾಕೋದು, ವಾಯ್ಸ್ ಕೂಡ ವಿಜುವಲ್ ಕೂಡ ರ್ಯಾಂಡಮ್. ಇದನ್ನೆಲ್ಲ ಯೂಟ್ಯೂಬ್ ಈಸಿಲಿ ಡಿಟೆಕ್ಟ್ ಮಾಡುತ್ತೆ ಸ್ನೇಹಿತರೆ. ಇದರಿಂದ ಈ ಸಮಸ್ಯೆ ಬರ್ತಿದೆ. ಅದಕ್ಕೆ ಇಲ್ಲಿ ಬಳಸೋದಾದರೆ ಯೂಟ್ಯೂಬ್ಗೆ ಹ್ಯೂಮನ್ ವ್ಯಾಲ್ಯೂ ಬೇಕು, ಆಡಿಯನ್ಸ್ಗೆ ಯೂಸ್ಫುಲ್ ಕಂಟೆಂಟ್ ಬೇಕು. ಸೊ ಟೂಲ್ಸ್ ಹೆಲ್ಪ್ ಮಾಡ್ತವೆ, ಆದರೆ ಫುಲ್ ಡಿಪೆಂಡ್ ಆದರೆ ಪ್ರಾಬ್ಲಮ್ ಖಚಿತ. ಇಲ್ಲಿ ಸೊಲ್ಯೂಷನ್ ಏನು ಅಂದರೆ ನಿಮ್ಮದೇ ಸ್ಟೈಲ್ ಆ್ಯಡ್ ಮಾಡಿ. ಸ್ಕ್ರಿಪ್ಟನ್ನು ನಿಮ್ಮ ಸ್ಟೈಲ್ಗೆ ಚೇಂಜ್ ಮಾಡಿ, ನಿಮ್ಮ ಒಪಿನಿಯನ್, ನಿಮ್ಮ ಎಕ್ಸ್ಪೀರಿಯನ್ಸ್ ಆ್ಯಡ್ ಮಾಡಿ. ಆದಷ್ಟು ವಾಯ್ಸ್ ನಿಮ್ಮದೇ ಇರಲಿ. ನಿಮ್ಮ ವಾಯ್ಸ್ ಇದ್ದರೆ ಟ್ರಸ್ಟ್ ಬಿಲ್ಡ್ ಆಗುತ್ತೆ. ವಾಯ್ಸ್ ಇದ್ದರೆ ಅಟ್ಲೀಸ್ಟ್ ಅದರಲ್ಲಿ ಮಿಕ್ಸ್ ಮಾಡಿ. ಮಿಕ್ಸ್ ಅಂದರೆ ಹೇಗೆ ಅಂದರೆ, ಒಂದು ಸ್ಟೋರಿ ಇದೆ ಅಂತ ಅಂದ್ಕೊಳ್ಳಿ. ಅದರಲ್ಲಿ ನೀವು ಏನು ಮಾಡಬೇಕು ಅಂದರೆ, ಮೊದಲು ನಿಮ್ಮ ಧ್ವನಿಯಲ್ಲಿ ಒಂದು ಆನೆ ಇತ್ತು, ರಸ್ತೆಯಲ್ಲಿ ಹೋಗ್ತಿರುವಾಗ ನಿಮ್ಮ ಧ್ವನಿಯಲ್ಲಿ ಇನ್ನೊಂದು ಆನೆಗೆ ಹೇಳುತ್ತೆ, ಬಾ ಗೆಳೆಯ ಸುತ್ತಾಡಿ ಬರೋಣ ಅಂತ. ಇಲ್ಲಿ ಬಾ ಗೆಳೆಯ ಸುತ್ತಾಡಿ ಬರೋಣ ಅಂತ ಆನೆ ಮಾತಾಡಿದಂತೆ ಒಂದು ವಾಯ್ಸ್ ಆ್ಯಡ್ ಮಾಡಿ. ಆಮೇಲೆ ಮತ್ತೆ ನಿಮ್ಮ ವಾಯ್ಸ್ ಹಾಕಿ, ಅಲ್ಲಿ ಒಂದು ಆನೆ ಇನ್ನೊಂದು ಆನೆಗೆ ಕರೆದುಕೊಂಡು ಹೋಗುತ್ತೆ ಅನ್ನೋದು ನಿಮ್ಮ ಮಾತಿನಲ್ಲಿ ಹೇಳಿ ಸ್ನೇಹಿತರೆ. ಈ ರೀತಿ ಮಿಕ್ಸ್ ಮಾಡಿ ಸ್ಟೋರಿ ಮಾಡಿ, ಇದು ಸರಿಯಾಗಿರುತ್ತೆ. ಫೇಸ್ ಅಥವಾ ಪ್ರೆಸೆನ್ಸ್ ತೋರಿಸಿ, ಫೇಸ್ ಕ್ಯಾಮ್ ಅಥವಾ ವಾಯ್ಸ್ ಪ್ರೆಸೆನ್ಸ್ ಅದರಲ್ಲಿ ಇರಲಿ. ಇನ್ನು ಇದರಲ್ಲಿ ಕ್ರಿಯೇಟಿವ್ ಎಡಿಟಿಂಗ್ ಮಾಡಿ ಸ್ನೇಹಿತರೆ. ಜಸ್ಟ್ ಸ್ಟಾಕ್ ಫುಟೇಜ್ ಹಾಕಬೇಡಿ, ಟೆಕ್ಸ್ಟ್ ಹಾಕಿ, ಜೂಮ್ ಇನ್ ಜೂಮ್ ಔಟ್ ಹಾಕಿ, ಕಟ್ಸ್ ಹಾಕಿ, ಎಫೆಕ್ಟ್ಸ್ ಆ್ಯಡ್ ಮಾಡಿ. ಅದರಲ್ಲಿ ಈ ಕ್ರಿಯೇಟಿವಿಟಿ ವಿಡಿಯೋದಲ್ಲಿ ಇರಲಿ ಸ್ನೇಹಿತರೆ. ರಿಯಲ್ ವ್ಯಾಲ್ಯೂ ಕೊಡಿ. ವಿಡಿಯೋ ನೋಡಿದರೆ ಆಡಿಯನ್ಸ್ಗೆ ಏನು ಪ್ರಯೋಜನ ಇದು ಕ್ಲಿಯರ್ ಆಗಿರಬೇಕು. ಸೊ ಸ್ನೇಹಿತರೆ, ಒಂದು ಟೂಲ್ ಮಾತ್ರ, ಅದನ್ನು ಸ್ಮಾರ್ಟಾಗಿ ಬಳಸಿದರೆ ಸಕ್ಸಸ್. ಅದನ್ನೇ ಫುಲ್ ಡಿಪೆಂಡ್ ಆದರೆ ಪ್ರಾಬ್ಲಮ್ ಇರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಒರಿಜಿನಾಲಿಟಿ ಹಾಗೆ ಕನ್ಸಿಸ್ಟೆನ್ಸಿ ಇದ್ದರೆ ಯೂಟ್ಯೂಬ್ನಲ್ಲಿ ಗ್ರೋತ್ ಖಚಿತ ಸ್ನೇಹಿತರೆ. ಒಳ್ಳೆ ಅರ್ನಿಂಗ್ ಕೂಡ ನಾವು ಮಾಡ್ಬೋದು. ಕ್ರಿಯೇಟಿವಿಟಿ ಅನ್ನೋದು ಭಾಳ ಮುಖ್ಯ. ಜಸ್ಟ್ ಯಾರೋ ಏನೋ ಇಂದ ಮಾಡ್ಬೋದು ಅಂತ ಹೇಳಿದ ತಕ್ಷಣ ಅದೇ ಒಂದೇ ರೀತಿ ಶುರು ಹಚ್ಕೊಂಡು ಬಿಡೋದು, ಇದರಿಂದ ಸಮಸ್ಯೆ ಆಗಿ ಯೂಟ್ಯೂಬ್ ಮಾಡೋದೇ ಬಿಟ್ಬಿಡೋದು. ಎಲ್ಲರೂ ಒಂದೇ ರೀತಿಯಲ್ಲಿ ಮಾಡ್ತಿದ್ರು. ನೀವು ಯಾರು ಹೇಳಿದ್ದು ನೋಡಬೇಕು ಅಷ್ಟೇ. ಮಾಡುವಾಗ ಮಾತ್ರ ನಿಮ್ಮ ಕ್ರಿಯೇಟಿವಿಟಿ ಅದರಲ್ಲಿ ಹಾಕಬೇಕು. ಸೊ ಇದು ನೀವು ಮಾಡಿದರೆ ಇಂದ ನಿಮ್ಮ ಚಾನಲ್ ಗ್ರೋ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಉಪಯೋಗ ಅನಿಸಿದರೆ ಸ್ನೇಹಿತರೆ, ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇನ್ನು ಇಂಥ ಯೂಟ್ಯೂಬ್ ಟಿಪ್ಸ್ ಬೇಕಂದರೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ
ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ. ನಮಸ್ಕಾರ ಸ್ನೇಹಿತರೆ.